ನಮಸ್ತೆ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬಂದೆ. ಈಗ ಟೈಮ್ ಬಂದ್ಬಿಟ್ಟು 9:30. ಈಗ ಹೂವು ಕಟ್ತಾಯಿದ್ದೀನಿ. ನಾನು ಕೆಲಸದಿಂದ ಬಂದಾಗ 7:50 ಬಂದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಆಗೋಯ್ಗು ಅನ್ನುವಾಗ ಟೈಮ್ ಆಗೇ ಹೋಯ್ತು. ಸ್ವಲ್ಪ ಸಾಂಬಾರಿತ್ತು, ಅದನ್ನೇ ಬಿಸಿ ಮಾಡಿದೆ. ಬೆಳಗ್ಗೆ ಅರ್ಜೆಂಟ್ಗೆ ಏನು ಕೆಲಸ ಮಾಡಿರಲಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೆ ಕೆಲಸಕ್ಕೆ. ಪಾತ್ರೆ ಎಲ್ಲ ಹಂಗೆ ಇತ್ತು. ಕಸ ಒಂದು ಗುಡಿಸ್ಬಿಟ್ಟು ಬಾಗಿಲು ತೊಳೆದು ಹೋಗಿದ್ದೆ ಅಷ್ಟೇ. ಈ ಹೂವು ಅಕ್ಕ ದೇವಸ್ಥಾನಕ್ಕೆ ಬಂದಾಗ ತಂದುಕೊಟ್ಟಿತ್ತು. ಇವನು ಸಹ ನಾನು ಕಟ್ಟಿರಲಿಲ್ಲ, ಹಂಗೆ ಇದ್ವು. ಅದಕ್ಕೆ ಇವಾಗ ಕಟ್ಟೋಣ ಅಂತ ಕೂತಿದ್ದೀನಿ. ಸ್ವಲ್ಪ ಸಾಂಬಾರಿತ್ತು, ಬಿಸಿ ಎಲ್ಲ ಮಾಡಿದೆ. ಮತ್ತು ನನ್ನ ಮಗ ಬರೋಷ್ಟೊತ್ತಿಗೆ ಬಿಸಿ ಆಗಲಿ ಅಂದ್ಬಿಟ್ಟು ಸಾಂಬಾರು ಬಿಸಿ ಮಾಡಿ ಅಡುಗೆ ಮಾಡಿ ಅನ್ನ ಇತ್ತು ಸ್ವಲ್ಪ, ಅದನ್ನೇ ಊಟ ಮಾಡ್ತಾನೆ. ನಾನು ಅಲ್ಲೇ ಊಟ ಮಾಡ್ಕೊಂಬಂದಿದ್ದೆ. ಹಂಗಾಗಿ ಈಗ ಮಾಡಿದ್ರು ವೇಸ್ಟ್ ಆಗಿಬಿಡುತ್ತೆ. ಊಟ ಮಾಡಲ್ಲ, ಏನಿಲ್ಲ, ಸುಮ್ಮನೆ ಏನಕ್ಕೆ ತಂಗ್ಳಾಗ್ಬಿಡುತ್ತೆ ಅಂತ ಈಗ ಮಾಡಲ್ಲ. ಅನ್ನ ಇತ್ತಲ್ಲ, ಅದಕ್ಕೆ ಸಾಂಬಾರು ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಅದರಲ್ಲಿ ಊಟ ಮಾಡ್ತಾನೆ. ಚೆನ್ನಾಗಿತ್ತು ಅನ್ನ, ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ಹಂಗೆ ಹೂವು ಕಟ್ಟೋಣ ಅಂತ ಕೂತಿದ್ದೀನಿ. ಯಾಕಂದರೆ ಇವಾಗ ನಾನು ಹೂವು ಕಟ್ಟಿ ಎದ್ದೇಳೋಷ್ಟೊತ್ತಿಗೆ ಒಂದು 11 ಗಂಟೆ ಆಗೋಗ್ಬಿಡುತ್ತೆ ಇವಾಗ. ಅದಕ್ಕೇ ಹೂವು ವೇಸ್ಟ್ ಆಗಿಬಿಡ್ತೈತಲ್ಲ, ತಿರ್ಗಿ ಆಮೇಲೆ ಕರ್ಗಾಗ್ಬಿಡ್ತೈತೆ. ಫ್ರಿಜ್ಜಲ್ಲಿ ಇಟ್ಟಿರಲಿಲ್ಲ ನಾನು. ಫ್ರಿಜ್ಜಲ್ಲಿ ಇಟ್ಟಿದ್ರೆ ಹೂವು ಇಷ್ಟೊಂದು ಇದಾಗಿರ್ತಿರ್ಲಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿಲ್ಲ ಹೂವು, ಹಂಗಾಗಿ ಈಚೆ ಇಟ್ಟಿದ್ದೆ. ನಮ್ಮ ಅಕ್ಕನೂ ಚೆನ್ನಾಗೆಲ್ಲ ಕಾಟನ್ ಬಟ್ಟೆಯಲ್ಲಿ ಕಟ್ಕೊಂಡು ತಾಂಬಂದು ಕೊಡ್ತು ನನಗೆ ಹೂವು. ಅದಕ್ಕೇ ಅವರು ಕಾಕಡ ಗಿಡ ಅವೇ, ಅಲ್ಲಿ ಅವ್ರಿಗೆ ಹೂವು ಬಿಡುತ್ತೆ ಕಾಕಡ ಹೂವು ಯಾವಾಗ್ಲೂ. ಅವರು ಮಾರ್ತಾರೆ. ಇವಾಗ ಸೇಲ್ ಆಗಿಲ್ಲ ಅಂತ ನನಗೆ ತಂದು ಕೊಟ್ಟೈತೆ ಅಷ್ಟೇ. ನಾನು ಹೂವು ಇಲ್ಲ ಫೋಟೋಕ್ಕೆ ಅಂತ ಹೇಳ್ತಾ ಇದ್ದೆ ಮೊನ್ನೆ, ಅದಕ್ಕೇ ತಂದು ಕೊಡ್ತು ಮೊನ್ನೆ ದೇವಸ್ಥಾನಕ್ಕೆ ಹೋದಾಗ. ಅದಕ್ಕೆ ಇಷ್ಟು ಹೂಕ್ಕೆ ಎಷ್ಟು ದುಡ್ಡು ಕೊಡಬೇಕು ಗೊತ್ತಾ ನಿಜವಾಗ್ಲೂ. ಹಂಗೆ ಕಟ್ತಾಯಿದ್ದೆ. ನಾವಿವತ್ತು ಮಧುಗಿರಿ ಹತ್ರ ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ವಿ. ಇವತ್ತು ಒಂದು ಫಂಕ್ಷನ್ ಇತ್ತಲ್ಲಿ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರಬೇಕಾದ್ರೆ ಕತ್ಲಾಗೋಯ್ತು. ಅಲ್ಲೇ 6 ಗಂಟೆ ಆಗೋಯ್ತು. 6 ಗಂಟೆ ಆಯ್ತಲ್ವ, ಅಲ್ಲಿಂದ ಬರಬೇಕಾದ್ರೆ ಮಧುಗಿರಿಯಿಂದ ಕೊರಟಗೆರೆಗೆ ಬಂದ್ವಿ. ನಾವು ಕೊರಟಗೆರೆಗೆ ಬಂದು ಕೊರಟಗೆರೆಯಲ್ಲಿ ಇಳಿದು ಮತ್ತೆ ಬೇರೆ ತುಮಕೂರು ಕಡೆ ಬಸ್ ಹತ್ತಿದ್ದು. ಯಾಕಂದರೆ ಬೆಂಗ್ಳೂರಿಗೆ ಹೋಗೋ ಬಸ್ ಹತ್ಬಿಟ್ಟಿದ್ವಿ. ಹಂಗಾಗಿ ಇಳಿದ್ಬಿಟ್ಟು ಮತ್ತೆ ತುಮಕೂರು ಕಡೆಗೆ ಹೋಗೋ ಬಸ್ಸು ಬಂದ್ವಿ. ಬರಬೇಕಾದ್ರೆ ಕೊರಟಗೆರೆ ಬಿಟ್ಟು ಒಂದು ಸ್ವಲ್ಪ ಮುಂದೇನೋ ಬಂದಿದ್ವಿ. ಆ ಕತ್ಲಲ್ಲಿ ಕಾಣಿಸ್ಲಿಲ್ಲ ನನಗೆ. ಅವಲೇ ಒಂದು 6:45 ಆಗೋಗಿತ್ತು. ಇವಾಗೇನು 6 ಗಂಟೆಗೆ ಕತ್ಲಾತೈತಲ್ಲ, ಅದಕ್ಕೇ ಅಲ್ಲಿ ಯಾರಿಗೋ ಒಬ್ಬರಿಗೆ ರೋಡಲ್ಲಿ ಆಕ್ಸಿಡೆಂಟ್ ಆಗೋಗ್ಬಿಟ್ಟಿತ್ತು ಇವತ್ತು. ನಿಜವಾಗ್ಲೂ ಒಂಥರ ಭಯ ಆಗುತ್ತಪ್ಪ ಜೀವನ. ಯಾವ ಊರು, ಯಾರ ಮಕ್ಕಳು, ಎಲ್ಲೆವರು ಗೊತ್ತಿಲ್ಲ ಪಾಪ. ಎಲ್ಲ ಸೈಡಿಗೆ ಕುಂಡ್ರಿಸ್ಬಿಟ್ಟು ನೀರೇನೋ ಕುಡಿಸ್ತಾಯಿದ್ರು. ಬ್ಲಡ್ಡು ಜಾಸ್ತಿ ಹೋಗಿತ್ತು ಅನಿಸುತ್ತೆ. ಏನೋ ಮುಂದ್ಗಡೆ ಎಲ್ಲ ಮುರಿದೋಗಿತ್ತೇನೋ. ಬೈಕಿಂದೆಲ್ಲ ಅಲ್ಲೇ ಬಿದ್ದಿತ್ತು. ಅದೇನು ಅವರೇ ಬಿದ್ದಿದ್ದ ಇಲ್ಲ ಯಾರು ಗುದ್ದಿದ್ದ ಗೊತ್ತಿಲ್ಲ. ಜನ ಎಲ್ಲ ತುಂಬ್ಕೊಬಿಟ್ಟಿದ್ರು. ಹಂಗಾಗಿ ನಾವು ನಿಜವಾಗ್ಲೂ ಹೊರ್ಗಡೆ ಹೋದವರು ಒಳಗಡೆ ಬರ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಇವಾಗ. ಅಷ್ಟು ಒಂದು ಭಯಂಕರನಪ್ಪ ಜೀವನ. ನಿಜವಾಗ್ಲೂ ಇಂಥ ಜೀವನಕ್ಕೆ ಕೆಲವೊಂದು ಜನ ಇರೋವರೆಗೂ ಚೆನ್ನಾಗಿರೋಣ, ಇರೋವರೆಗೂ ನೆಮ್ಮದಿಯಾಗಿರೋಣ ಅಂತ ಯಾರೂ ಅಂದ್ಕೊಳ್ಳೋದೇ ಇಲ್ಲ. ಇವತ್ತಿದ್ದವರು ನಾಳೆ ಇರೋಲ್ಲ, ನಾಳೆ ಇದ್ದವರು ನಾಡ್ದಿರಲ್ಲ ಅಂತಂದರೆ, ಇವತ್ತಿದ್ದವ್ರು ನಾಳೆ ಇರಲ್ಲ ಅಂತಲ್ಲ, ಮಲಗಿದ್ದವರು ಎದ್ದೇಳ್ತಾರೋ ಇಲ್ವೋ ಗೊತ್ತಿಲ್ಲ. ನಾವು ಸಂಜೆ ಆಗೋದನ್ನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ, ಇಲ್ಲ ಬೆಳಗ್ಗೆ ಆಗೋದನ್ನ ನೋಡ್ತೀವೋ ಇಲ್ವೋ ಗೊತ್ತಿಲ್ಲ. ಮನುಷ್ಯ ಇಷ್ಟೇ ಕಣ್ಮುಚ್ಚಿ ಕಣ್ತೆರೆಯೋದ್ರೊಳಗೆ ಜೀವನ ಮುಗಿದೋಗುತ್ತೆ. ಅಂಥದ್ರಲ್ಲಿ ನಿಜವಾಗ್ಲೂ ಹೊರ್ಗಡೆ ಓಡಾಡಬೇಕಾದ್ರೂ ಅಷ್ಟೇ ಎಷ್ಟು ಒಂದು ಭಯ ಆಗುತ್ತೆ ಅಂದರೆ, ಇಂಥ ಒಂದು ಇದರಲ್ಲಿರುವಾಗ ಮನುಷ್ಯನಿಗೆ ಸಾವು ಅನ್ನೋದು ಕಾಮನ್ ಆಗೋಗ್ಬಿಟ್ಟೈತೇನೋ. ಏನು ಗೊತ್ತಾ, ಇದ್ರೇನೋ ಒಂಥರ ಮುಖ ನೋಡ್ಕೊಂಡಿರ್ಬೋದು. ಆದರೆ ಈ ಥರ ಎಲ್ಲ ಆದಾಗ ಒಂಥರ ಭಯ ಆಗುತ್ತೆ. ಆಮೇಲೆ ಯಾರೇ ಆಗಲಿ ನಿಜವಾಗ್ಲೂ ಗಾಡಿಗೆ ಓಡಾಡೋರಂತೂ ತುಂಬ ಹುಷಾರಾಗಿ ಓಡಾಡಬೇಕು. ಇವಾಗ ಏನು ಗೊತ್ತಾ, ಏನೇ ಇದ್ರೂ ಭಯವಾಗೇ ಓಡಾಡಬೇಕು. ಕೆಲವು ಜನಗಳಿಗೆ ಗಾಡಿ ಮೇಲೆ ಕೂತ್ಕೊಂಡ್ರೆ ನಿಜವಾಗ್ಲೂ ನೆಲನೇ ರೋಡೇ ಕಾಣಿಸಲ್ವೇನೋ ಆ ಥರ ಹೊರಟೋಗ್ತಾರೆ. ನಾನು ನೋಡಿದ್ದೀನಿ. ಆಮೇಲೆ ನಾನು ನನ್ನ ಮಗನಿಗೂ ಹೇಳ್ತಿರ್ತೀನಪ್ಪ, ಹುಷಾರು, ಗಾಡಿ ಮೇಲೆ ಓಡಾಡಬೇಕಾದ್ರೆ ಹುಷಾರು ಅಂತ. ನಿಜವಾಗ್ಲೂ ಭಯ ಆಗುತ್ತೆ ನನಗೆ. ಇವಾಗ ಗಾಡಿ ಕೊಡಿಸ್ಬಿಟ್ಟು ಈಗ ಒಂಥರ ಭಯ. ಕೊಡ್ಸೋತಕ್ಕ ಒಂಥರ ಆದರೆ ಕೊಡಿಸಿದ್ಮೇಲೆ ಒಂಥರ ಭಯ. ಜೀವನನೇ ಅಷ್ಟು ಮನುಷ್ಯನಿಗೆ. ನಿಜವಾಗ್ಲೂ ಯಾರು ಇಲ್ಲಿ ಏನೂ ಹೊತ್ಕೊಂಡು ಹೋಗಲ್ಲ. ಇರೋವರೆಗೂ ಚೆನ್ನಾಗಿರಬೇಕು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆಚೆ ಹೋಗೋರಂತೂ, ಗಾಡಿಗಳಲ್ಲಿ ಓಡಾಡೋರಂತೂ ತುಂಬ ಅಂದರೆ ತುಂಬ ಭಯವಾಗಿರಬೇಕು. ಯಾಕಪ್ಪ ಅಂದರೆ ಈಗಿನ ಇದೇ ಹಂಗಾಗೋಗ್ಬಿಟ್ಟೈತೇನೋಪ್ಪ. ಎಲ್ಲಿ ನೋಡು ಈ ಥರ ಎಲ್ಲ ಕೇಳ್ತಾನೆ ಇರ್ತೀವಿ. ನಾವು ಕಣ್ಣಾರ ನೋಡಿದ್ದೀವಿ ಇವೆಲ್ಲ. ಹಂಗಾಗಿ ತುಂಬ ಅಂದರೆ ತುಂಬ ಭಯ ಆಗುತ್ತಪ್ಪ ನಿಜವಾಗ್ಲೂ. ನೋಡಿ ನನ್ನ ಮಗ ಅದೊಂದು ಸ್ಪ್ರೈಟ್ ತಂದಿದ್ದೆ ನಾನು, ಗ್ಯಾಸ್ಟ್ರಿಕ್ ಆಗಿಬಿಟ್ಟೈತೆ. ಅದಕ್ಕೇ
ಅದನ್ನು ಕೊಟ್ಟ, ಒಂದು ಸ್ವಲ್ಪ ಕೊಡಪ್ಪ ಅಂತ ಅಂದೆ. ಅವನು ಕುಡೀಲಿ ಅಂದ್ಬಿಟ್ಟು ತಗೊಂಬಂದೆ, ಯಾಕಂದರೆ ಅವನಿಗೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೈತೆ, ಅದಕ್ಕೆ ಭಯ. ಅದಕ್ಕೆ ಅದನ್ನು ಕುಡಿಯೋಣ ಅಂತ. ಗ್ಯಾಸ್ಟ್ರಿಕ್ ಕಮ್ಮಿ ಅಂತಾರೆ ಇದರಲ್ಲಿ, ನೋಡಬೇಕು. ನಾವು ಜಾಸ್ತಿ ಮಾತ್ರೆ ನುಂಗಿ ನಾನು ಅಭ್ಯಾಸ ಮಾಡ್ಕೊಂಡಿಲ್ಲ. ನಾನು ಸೌತೆಕಾಯಿ ಮತ್ತು ಒಂದು ಈರುಳ್ಳಿ ಮತ್ತು ಈ ಥರದ್ದು ತಿಂದ್ಬಿಟ್ಟು ನಾನು ಗ್ಯಾಸ್ಟ್ರಿಕ್ ಕಮ್ಮಿ ಮಾಡ್ಕೊತೀನಿ. ಯಾಕಂದರೆ ನಾನು ಮಾತ್ರೆಗಳು ಅಭ್ಯಾಸ ಮಾಡಲ್ಲ. ಮಾತ್ರೆ ಅಭ್ಯಾಸ ಒಂದು ಸಲ ಮಾಡೋಕ್ಕೆ ನಿಂತ್ಕೊಂಡ್ರೆ ಅದು ಡೈಲಿ ನುಂಗಿಸ್ತಾ ಇರ್ತೈತೆ ಮಾತ್ರೆ. ಅದಕ್ಕೋಸ್ಕರ ನಮ್ಮ ದೇಹಕ್ಕೆ ಜಾಸ್ತಿ ಮಾತ್ರೆಗಳ್ನ ತಗೊಳ್ಳೋದೇ ಒಳ್ಳೆಯದಲ್ಲ. ನಾವು ಹಂಗಂತ ಹೇಳ್ತೀವಿ, ಕೆಲವು ಜನಕ್ಕೆ ಪಾಪ ಅದೇ ಅಭ್ಯಾಸ ಆಗಿರುತ್ತೆ, ಅವರು ನುಂಗಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಮನುಷ್ಯಂದು ದೇಹ ಒಬ್ಬೊಬ್ರದ್ದು ಒಂದೊಂದು ಥರ ಇರ್ತೈತೆ, ಒಬ್ಬೊಬ್ಬರು ದೇಹಕ್ಕೆ ಒಂದೊಂದು ಥರ ಆಗಿರುತ್ತೆ. ಹಂಗಾಗಿ ಹುಷಾರಿಲ್ಲ ಅಂದಾಗ ತಗೊಳ್ಲೇಬೇಕಲ್ಲ. ನೋಡಿ, ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ. ಈಗ ನನ್ನ ಹೂವು ಮುಗೀತು, ನನ್ನ ಮಗನೂ ಬಂದ, ಹೂವನೂ ಮುಗೀತು. ಇನ್ನೊಂದು ಸ್ವಲ್ಪ ಐತೆ, ಕಟ್ಬಿಡ್ತೀನಿ. ಬಜ್ಜಿ ತಂದಿದ್ದ ಅಲ್ಲಿಂದ, ಸೈಡ್ಗೆ ಏನಾದರೂ ಇರಬೇಕು ಅದಕ್ಕೆ ತಗೊಂಬಂದಿದ್ದ. ತಿನ್ಕೊಂಡಂಗೆ ಕಟ್ತಾಯಿದ್ದೀನಿ. ಯಾರಿಗೆಲ್ಲ ನನ್ನ ವೀಡಿಯೋ ನೋಡೋರೆಲ್ಲ ದಯವಿಟ್ಟು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲೈಕ್ ಮಾಡಿ ಅಷ್ಟೇ ನಾನು ಕೇಳ್ತೀನಿ, ಇನ್ನೇನು ಕೇಳಲ್ಲ. ವೀಡಿಯೋ ಇಷ್ಟ ಆದರೆ ಯಾರು ತಪ್ಪು ತಿಳ್ಕೊಬೇಡಿ, ಯಾಕಂದರೆ ಆಚೆ ಹೋದವರು ಒಳಗಡೆ ಬರೋದು ತುಂಬ ಕಷ್ಟ. ಹಂಗಾಗಿ ಹೇಳಿದೆ ನಾನು ಅಷ್ಟೇ. ಇವೆಲ್ಲ ನೋಡ್ತೀವಿ ನಾವು ಡೈಲಿ, ನಾವು ಅಲ್ಲಿ ಹೊರ್ಗಡೆ ಹೋಗ್ಬೇಕಾರೆಲ್ಲ ನೋಡ್ತಾ ಇರ್ತೀವಿ. ನಿಜವಾಗ್ಲೂ ಇತ್ತೀಚೆಗಂತೂ ನಮ್ಮ ತುಮಕೂರಲ್ಲಿ ಸಖತ್ತು ಗಾಡಿಗಳಪ್ಪ. ನಿಜವಾಗ್ಲೂ ಓಡಾಡೋಕ್ಕೆ ಕಷ್ಟ. ಸಿಗ್ನಲ್ ಇರತ್ತವ ಹೆಂಗೋ ಹೋಗ್ಬಿಡ್ಬೋದು, ಈ ಸಿಗ್ನಲ್ ಇಲ್ಲದ ಜಾಗದಾಗಂತೂ ಓಡಾಡೋಕ್ಕೆ ಭಯ. ನನಗಂತೂ ಒಂದು 10 ನಿಮಿಷ 20 ನಿಮಿಷ ನಿಂತ್ಕೊಂಡ್ಬಿಡ್ತೀನಿ ನಾನು. ರೋಡ್ ದಾಟಬೇಕು ಅಂದ್ರೇ ಭಯ ಆಗುತ್ತೆ, ಅಷ್ಟು ಗಾಡಿಗಳು, ಹೆಜ್ಜೆಗೂ ಗಾಡಿಗಳಪ್ಪ. ನಿಜವಾಗ್ಲೂ ಅಷ್ಟು ಭಯಂಕರ ಆಗೋಗ್ಬಿಟ್ಟೈತಿ ನಿಜವಾಗ್ಲೂ. ಅಷ್ಟು ಒಂದು ಗಾಡಿಗಳೆಲ್ಲ ಆಗ್ಬಿಟ್ಟಾಗಿದೆ. ಹಂಗಾಗಿ ಓಡಾಡೋರು ಸ್ವಲ್ಪ ಹುಷಾರಾಗಿ ಓಡಾಡಬೇಕಷ್ಟೇ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಯಾರು ತಪ್ಪು ತಿಳ್ಕೊಬೇಡಿ. ನಾನು ಬಂದಿದ್ದನ್ನ ಹೇಳಿದೆ. ಗಾಡಿಗೆ ಓಡಾಡೋರು ಆದಷ್ಟು ಸ್ವಲ್ಪ ಹುಷಾರಾಗಿ ನಿಮ್ಮ ಮೈ ತುಂಬ ಕಣ್ಣಿಕ್ಕೊಂಡು ಓಡಾಡ್ರಿ, ಆ ಕಡೆ ಈ ಕಡೆ ನೋಡ್ಕೊಂಡು ಓಡಾಡ್ರಿ. ನನ್ನ ಮಗನಿಗೂ ನಾನು ಅದನ್ನೇ ಹೇಳ್ತೀನಿ. ಯಾರೇ ಆಗಲಿ, ಮನುಷ್ಯನಿಗೆ ಜೀವ ಇದ್ದರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡಿಬಿಡ್ತೀವಲ್ವ. ಉಸಿರಿದ್ರೆ ಮನುಷ್ಯ ಎಲ್ಲಿ ಬೇಕಾದ್ರೂ ಬದುಕ್ಬಿಡ್ಬೋದು. ಹಂಗಾಗಿ ಅದನ್ನೇ ಹೇಳಿದೆ ಅಷ್ಟೇ. ನೀನು ಯಾರಿಗೂ ಏನೂ ಆಗೋದು ಬೇಡ. ಸದ್ಯ ನನಗೆ ಅದನ್ನು ನೋಡ್ಬಿಟ್ಟು ಬಂದು ಒಂಥರ ಬೇಜಾರಾಯಿತು. ಮನುಷ್ಯ ಎಲ್ಲಿ ಏನು ಇದಾಗುತ್ತೋ ಗೊತ್ತಿಲ್ಲ. ಇವೆಲ್ಲ ನೋಡ್ತಾಯಿದ್ರೆ ಯಪ್ಪ ಅನಿಸುತ್ತೆ. ನೋಡಿ, ನನಗಿವಾಗ ಇದನ್ನು ಹೂವು ಕಟ್ಟಿದ್ದಾಯಿತು. ಇಷ್ಟು ಹೂವು ಕಟ್ಟಿದ್ದೀನಿ. ಇಷ್ಟು ಹೂವಕ್ಕೆ ನಾನು ಎಷ್ಟು ದುಡ್ಡು ಕೊಡಬೇಕಾಯ್ತು ಗೊತ್ತಾ ನಿಜವಾಗ್ಲೂ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಹೂವು ನಾನು ಕಟ್ಟಿರೋದು, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇದು ಬೆಳ್ಕರಿವಾಗ ಹಿಂಗಿರುತ್ತೋ ಹೆಂಗೋ ಗೊತ್ತಿಲ್ಲ, ಫ್ರಿಜ್ಜಲ್ಲಿ ಇಡ್ತೀನಿ ಹಿಂಗಿರುತ್ತೋ ಹೆಂಗೋ ಗೊತ್ತಿಲ್ಲ. ಈಗಂತೂ ಚೆನ್ನಾಗಿ ಕಾಣಿಸ್ತೈತೆ ಹೂವು. ನನ್ನ ವೀಡಿಯೋ ಯಾರೆಲ್ಲ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ.